ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ. ಬರ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮಂತ. ಎಲ್ಲರೂ ಖುಷಿ ಆಗ್ತದ್ರಿ. ಎಲ್ಲರೂ ಯಾಗೊತ್ತಾ ಇಕ್ಕಿ ಬೆಳಗ್ಗೆ ಅದ್ರಪ್ಲೆ ಹಿಟ್ಟು ನಾದಕಂತ. ಹೇಗಂದ್ರೆ ರಾತ್ರಿ ಚಪಾತಿ ಮಾಡಿದಿಲ್ಲ, ಚಿಕನ್ ರೈಸ್ ಮಾಡ್ಕಿಸಿ ಅಂದ್ರೆ ಊಟ ಮಾಡಿದ್ವಲ್ರಿ. ಸೊ ಈಗ ಏನ್ ಮಾಡಿನಂದ್ರೆ ನಾನು ಚಾ ಮಾಡಕ್ ಇಟ್ಟಿನ್ರಿ. ಸಂತೋಷ್ ಅವ್ರಿಗೆ 9 ಗಂಟೆಗೆ ಪಾಪ ಅವ್ರ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಮನ್ಕೊಂಡಿದ್ವಿ. ಈಗ ಆಲ್ರೆಡಿ ಈಗ 10 ಹಂಗಾಗತ್ತ ಟೈಮ್. ಈಗ ನಾ ಎದ್ಕೇಸಿಂದ ಫಸ್ಟ್ ಈಗ ಚಾ ಕಿಟ್ಟಿನಿ. ಚಾ ಕಿಟ್ಟು ಇದಿಷ್ಟು ಬಡ ಬಡ ಈಗ ಹಿಟ್ಟು ನಾದ್ಕೊಳಕತ್ತೀನಿ. ಈಗ ನಾನು ಇಷ್ಟು ಬಡ ಬಡ ಇದು ಹಿಟ್ಟು ನಾದ್ಕೊಂಡು ಚಾ ಕುಡ್ಕೇಸಿಂದ ಮಾಡ್ಯಾವ ಬಡ ಬಡ ತಿಕ್ಕಿ ಮಾಡ್ಕೇಸಿಂದ ಸ್ನಾನ ಮುಗಿಸ್ಕೊಂಡು ಈಗ ಹೊರಗೆ ಹೋಗ್ಬೇಕು. ಇನ್ನ ಜಗ್ಗಿ ಕೆಲಸ ಮತ್ ಬಂದ ಬಳಕ ಹಿಟ್ಟದು ನಾದ್ ನನಗೆ ಒಲ್ಲ ಅನ್ನಿಸ್ತದ. ಅದಕ್ಕೆ ಈಗ ನಾಗಂಡ್ ಇಟ್ಟು ಬಿಟ್ಟಲ್ಲ ನೆನ್ಕೋತಿರ್ತದೆ ಇದು. ಏನು ಊಟ ಮಾಡಿ ಹೋಗ್ತೀನಿ? ಊಟ ಮಾಡೋದು ನೀವು ಊಟ ಮಾಡಿ ಹೋಗ್ತೀನಿ. ನಾನು ಒಲ್ಲ ಚಾ ಕುಡಿತೀನಿ ನೋಡಿ. ಇವ್ರು ಊಟ ಮಾಡ್ತಾರಂತ. ನೀನು ರಾತ್ರಿ ಹೊರಗೆ ನಿಂತೆ ಪರೋಟಾದು ತೊಗೊಂಡು ಬರ್ತೀನಿ ಅಂತಂದ ನಾನೇ ಬ್ಯಾಡ ಅಂತೇಸಿ ನಾನೇ ಬಿಡಿಸಿದೆ. ಇನ್ನೊಂದು ಸ್ವಲ್ಪ ಚಿಕನ್ ಅದ, ಅದ್ರ ಜೊತೆ ಅವರು ಊಟ ಮಾಡಲ್ಲಕ್ ಬಾರಿ ಇವತ್ತಿನ ಬ್ಲಾಗ್ನಾಗ ಏನೇನು ಆಗ್ತದ ಏನೇನಿಲ್ಲ ಅಂತೇಸಿ ನೋಡ. ಮತ್ತೆ ಇವತ್ತೇ ನಿಮ್ಗೆ ನೀವು ಎಷ್ಟು ಸಾಮಾನು ಕಾಣಿಸ್ಲತ್ತವಲ್ಲ, ಇವು ಇಷ್ಟು ಸಾಮಾನುಗಳಿಗೆ ಏನು ಮಾಡಮ್ಶ್ರಿ ಠಿಕಾಣ ಹಚ್ಚಮ್ಮ. ಏನು ಮಾಡಮ್ಶ್ರಿ ಇವತ್ತು? ನನ್ನ ಫೋನ್ ನೋಡೋದು ಆಫೀಸ್ಗೆ ಹೋಗ್ತೀನಿ. ಆಫೀಸ್ಲೆ ಏನು ಫೋನ್ ಇಟ್ಟಿದ್ದು ಇವೆಲ್ಲ ಸಾಮಾನುಗಳು ನೋಡಿರುತ್ತೆ. ಇವ್ನಿಗೆ ಹೆಂಗೆ ದಿನ ಠಿಕಾಣ ಹಚ್ತೀವಲ್ರಿ, ಹಂಗೆ ಸಾಮಾನುಗಳು ಇನ್ನೂ ಠಿಕಾಣ ಹಚ್ಚಂಬ್ರಿತ್ತ. ಬರ್ರಿ ಇತ್ತ ಏನೇನು ಮಾಡ್ತೀವಿ ನೋಡಮ್ಮ. ಇನ್ನೊಂದು ಹಿಟ್ಟನಾದ ನೋಡೋದು ನೋಡ್ರಿ. ನೋಡ್ರಿ ಚಾ ರೆಡಿ ಆಗ್ಯದ. ಮಸ್ತನ ತೆಗೆ ಚಾ ಕುದಿಲಿಕ್ಕತ್ತದ ನೋಡ್ರಿ. ಇದು ಚಾ ಅಲ್ಲಿ ಈ ಚಾದ್ವಾಗ ಚಿಕ್ಕು ಮಿಕ್ಕ ಒಂದೆರಡು ಬ್ರೆಡ್ ಗರಂ ಮಾಡಿಕೊಟ್ಟು ಮತ್ತೆ ಪಪ್ಪ ಒಂದೆರಡು ಚಪಾತಿ ಲಟಾಸ್ಕೊಡ್ತೀನಿ ನೋಡ್ರಿ. ಈ ಕಿಚನ್ನಾಗ ಏನು ಮಾಡಪ್ಲೇನೇ ಇಲ್ಲ, ಮಟ್ಟಪ್ಲೇನೇ ಇಲ್ಲ. ಸುಮ್ಮ ಏನೋ ಅಂತಾರಲ್ಲ ಬಜೆಟ್ನಾಗ ಬಂದು ಹೊಸ ಇದ್ದಾಗ ಬಂದ್ರು ಸುಮ್ಮ ತೊಗೊಂಡಿವ್ ನೋಡ್ರಿ. ಎಳ್ಳು ಕಾಳಷ್ಟು ಇಬ್ಬರಿಗೆ ಪಸಂದಿಲ್ಲ, ಆದ್ರೂ ಮಜಬೂರಿ ಅದ, ಸಿಚುವೇಶನ್ ಖರಾಬ್ ಅದ. ಮಿಡಲ್ ಕ್ಲಾಸ್ ಕುಟುಂಬ ಅಂದ್ರೆ ಹಿಂಗೆ ನೋಡ್ರಿ. ಎಲ್ಲ ಅಡ್ಜಸ್ಟ್ ಆಗಿ ಎಲ್ಲ ನೋಡಿ ಮಾಡಿ ತಾಕೊಂಡು ನಡಿಬೇಕು. ನೋಡಮ್ ಎಲ್ಲ ಚಂದ ಮಾಡಿಕೊಟ್ರಂದ್ರೆ ಇರ್ತೇವೆ, ಇಲ್ಲಾಂದ್ರೆ ನೋಡ್ಬೇಕು ಮನೇಲಿ ಚೇಂಜ್ ಮಾಡ್ಬಿಟ್ರಿ ಮತ್ತೆ ಮಾಡೋಣ. ಏನೇನಾಯ್ತು ಹೇಳಿ ಬರ್ದಾಗ ನೋಡಮ್. ಹೌದು ಚಿಕ್ಕು ಮಿಕ್ಕು ಗುಡ್ ಮಾರ್ನಿಂಗ್. ಈಗ ನೋಡ್ರಿ ನಮ್ಮಿಬ್ರು ಅಣ್ಣದವ್ರಿಗೆ ಚಾ ಬಿಡ್ತಿಲ್ಲತ್ತಾರ. ಅವ್ರ ಪಪ್ಪ ಸಲುವಾಗಿ ಒಂದೆರಡು ಬಡ ಬಡ ಪರೋಟ ಚಪಾತಿ ಮಾಡ್ಕೊಡ್ತೀನಿ. ಅವ್ರು ಊಟ ಮಾಡ್ತೀನಲ್ಲತ್ತಾರ, ಯಾಕೆ ಅವ್ರಿಗೆ ಹೊಸ ಹೋಗ್ಯದಲ್ಲತ್ತಾರ. ಅವ್ರಿಗೆ ಮಾಡಿಕೊಟ್ಟು ಬಿಡ್ತೀನಿ. ಅವ್ರಿಗೆ ನಾಷ್ಟ ಆದಂಗೆ ಆತ. ಓಕೆನಾ ಮಮ್ಮ? ನೀವು ಜಜ ತಿಂದ್ಕೇಸಿನ ರೆಡಿ ಯಾರಮ್ಮ ಹೋಗ್ಬರಮ್ಮ ಸ್ಕೂಲಿಗೆ. ಓಕೆನಾ? ಸರಿ. ಇಬ್ರು ಅಣ್ಣದವ್ರದ್ದು ಬಟ್ಟೆ ತೆಗಿಲಿತ್ತೀನಿ. ಅವ್ರಿಬ್ರು ಸ್ನಾನಕ್ಕೆ ಹೋಗ್ಯಾರ. ಯಾಕಂದ್ರೆ ಈಗ ಅವ್ರದ್ದು ಸ್ಕೂಲಿಗೆ ಹೋಗ್ಬರದಾರ. ಸ್ಕೂಲ್ನವ್ರು ಕರ್ದಾರ. ನಡೀರಿ ಈಗ ಬಡ ಬಡ ಅವ್ರಿಗೆ ಸ್ನಾನ ಮಾಡೋರಿಗೆ ರೆಡಿ ಮಾಡಿ ಈಗ ಹೋಗ್ಬರಾಮಂತ ನೋಡ್ರಿ. ನಾವು ಈಗ ರೆಡಿ ಆಗ್ಬಿಟ್ಟಿವಿ. ನಾನು ಚಾ ಪರೋಟ ತಿಂದ ಚಿಕ್ಕು ಮಿಕ್ಕು ಜೊತೆ. ಅವ್ರೂ ಚಾ ಬ್ರೆಡ್ ಮತ್ತು ಅವ್ರಿಗೂ ಬಡ ಬಡ ಪರೋಟ ಹೆಂಗೆ ಮಾಡಕತ್ತಿದ್ದು ಕೊಟ್ಟ. ಸಂತೋಷ್ ಅವ್ರನ್ನು ಪರೋಟ ಮತ್ತು ಚಿಕನ್ ರೈಸ್ ಅವ್ರು ಉಂಡ್ರು. ಈಗ ಎಲ್ಲರೂ ಸ್ನಾನ ಮಾಡಿದೇವ್ರಿ. ಉಂಡು ತಿಂಡಿಗೆ ಸ್ನಾನ ಮಾಡಿ ಈಗ ಎಲ್ಲ ಇಲ್ಲಿ ಇಟ್ಬಿಟ್ಟು ಸಮಾನ ಈಗ ಹೋಲಕತ್ತಿ ನೋಡಿ. ಈಗ ರೆಡಿ ಆಗಿವ್ ನೋಡ್ರಿ ಎಲ್ಲರೂ ಕಲ್ತ್ ಕೇಸಿಂದ. ಈಗ ಅವ್ರು ಸಾಕ್ಸ್ ಹುಡ್ಕಾಡ್ತಾನೆ ಸಂತೋಷ್. ಬರೀ ಸಾಕ್ಸ್ ಹುಡ್ಕಾಡ್ಕೊತಿರ್ತಾನ. ಇನ್ನೊಂದು ಏನು ಹೊಲಸು ರಟ್ಟಿದ ಗೊತ್ತದ್ರ ನಮ್ಮ ಮನ್ಯಾಗ ನಾವೆಲ್ರಿ ಐನ್ ಟೈಮಿಗೆ ಹೋಗ್ಬೇಕತ್ತೀವಲ್ರಿ. ಅವಾಗೇನು ನೋಡ್ರಿ ಚಿಕ್ಕಿ ಮಿಕ್ಕಿ ಬಂದು ಏನಾರ ಸಾಮಾನು ಮುರಿತಾರ, ಇಲ್ಲಾಂದ್ರೆ ಅವ್ರು ಬಾತ್ರೂಮ್ದಾಗ ಹೋಗಿ ಕುಂದಿರ್ತಾರ. ಅದು ಯಾರು ಹಿಡಿ ಅಂತೀರಿ ನೀವು? ಒಟ್ಟು ಏನಾರ ಕಿತಾಪತಿ ದಂಧ, ಒಟ್ಟು ಏನಾರ ಕಿತಾಪತಿ ದಂಧ. ಒಂದಿನ ನಮ್ಮ ಮನ್ಯಾಗ ಹಿಡ್ ಸುದ್ದ ಮಂದಿರ ಸುದ್ದ ಇರ್ಲಕ್ ಬಿಡಲೇ ಹೇಗಾರ. ನಮ್ ಮನೆಯವ್ರು ಬಿ ಅಂತವೇ ಇದ್ದೀವಿ ನೋಡ್ರಿ. ಈಗ ಹೋಗಲ್ ಬಾತ್ರೂಮ್ದಾಗ ಕೂತಾರ ನೋಡ್ರಿ. ಅವ ಇಷ್ಟು ಸಾಕ್ ಮಾಡ್ಬಿಡ್ತಾರ ಇವ್ರು. ಅವ ಇಲ್ದಾರ ಇವ ಇಲ್ದಾರ ಅವ ಫಿಕ್ಸ್ ನಮ್ಮ ಮನ್ಯಾಗ. ಇವಂದ್ರೆ ಐನ್ ಹೋಗೋ ಟೈಮ್ನಾಗ ಎಲ್ಲ ತೊಳೆದು ಬೆಳೆದು ಹರದು ಕರಿಯೋದೆಲ್ಲ ಇನ್ ಸಂತೋಷ ಐನ್ ಟೈಮ್ನಾಗ. ನಾ ಎಷ್ಟು ಕೆಲಸ ಮಾಡಿ ನಾನೇ ಫಸ್ಟ್ ರೆಡಿ ಆಗ್ತೀನಿ. ಬಟ್ ಇವ್ರೇನ್ ರೆಡಿ ಆಗಂಗಿಲ್ಲ ನೋಡ್ರಿ. ಹೌದು. अभी लड़की आप पहनते कपड़े फिर मेकअप वेकअप ನಾ ಏನ್ ಮೇಕಪ್ ಮಾಡ್ತೀನಿ ಖರೆ. ಇದು ನೋಡಿ ಇದು ಲಿಪ್ಸ್ಟಿಕ್ ಹಚ್ಕೊಂಡಿದ್ರಿ. ಎಲ್ಲಿ ಕಾಣಿಸ್ತದ್ರಿ ಹೇಳ್ರಿ ನೋಡಮ್. ಲಿಪ್ಸ್ಟಿಕ್ ಸುಮ್ ಲೈಟಾಗಿ ಲಿಪ್ ಬಾಮ್ ಹಚ್ಕೊಂಡೇನ್ರಿ. ಈಗ ನೋಡ್ರಿ ಗಾಯ್ಸ್ ಮಮ್ಮಿ ಕಿಲ್ಲಿ ಹಾಕ್ಲತ್ತಾಳ ಈ ಕಡೆಗೆ. ಇಲ್ಲ ಹೊರಗಿದ್ದಿ ಪಪ್ಪ ಗಡರ ಈಗ ನಾವು ಹೊರಗೆ ಹೋಗ್ತೀವಿ ಅಂದ್ರೆ ಸ್ಕೂಲಿಗೆ. 1 ಸೆಕೆಂಡ್ ಗಾಯ್ಸ್. ಒಂದು ಸೆಕೆಂಡ್ ಈಗ ನಾವು ಹೊಲ್ತೀವಿ ಸ್ಕೂಲಿಗೆ. ಇಲ್ಲಿ ಪಪ್ಪಾರ ಈ ಕಡೆ ಆ ಕಡೆ ಮಮ್ಮಿ ಕಿಲತ್ತ. ಈಗ ನಾವು ಸಿಗ್ತೀವಿ ನಿಮ್ಗೆ ಸ್ಕೂಲ್ ಅಂದ್ರೆ ಸ್ಕೂಲಿಂದ ಹೊರಗೆ. ಓಕೆ ಬಾಯ್ ಬಾಯ್ ಬಾಯ್. ನೋಡ್ರಿ ಈಗ ನಾವು 4 ಮಂದಿ ಈಗ ಸ್ಕೂಲಿಗೆ ಹೊಂಟಿ. ಖಡಿ ಖಡಿ ಬಿಸಲಾಗ್ಯದ ನೋಡ್ರಿ. ಈಗ
12:30 ಆಗ್ಲಕತ್ತ ಟೈಮ್. ಯಾವಾಗ ಹೋಗ್ತೀವೋ ಏನು ಮಾಡ್ತೀವೋ ಏನೂ ಗೊತ್ತಾಗಲ್ಲ. ಈಗ ನೋಡಿ ಮತ್ತೆ ಅದ್ರ ಬೇರೆ ಶನಿವಾರ ಅದ, ಬರೀ ಇವೇ ದಂಧ ಇರ್ತಾವೆ ನೋಡ್ರಿ. ನಮ್ಮ ಮನ್ಯಾಗ ಸಾಕಾಗ್ಯದ ನೋಡಿ ನನಗರಿ. ಬಡ ಹೋಗಾಮಿ ಏನು ಸ್ಕೂಲ್ ಸಲುವಾಗ ಈಗ ಮತ್ತೆ ಆಟೋ ತೊಗೊಂಡು ಹೋಗ್ಬೇಕಂದ್ರೆ ಇನ್ನೂ ಟೈಮ್ ಆಗ್ತದೆ. ನಾವು ಹೊಂಟಿವಿ ಸ್ಕೂಲಿಗೆ ನೋಡೋಕೆ ಹೆಂಗದ ಸ್ಕೂಲ್ದಾಗ. ನನಗರಿ ಹಾಸ್ಟೆಲ್ ಹಾಕೋದೇ ಇಷ್ಟ ಅದ ನೋಡಿ. ಇವ್ರು ಮಾಡೋ ಹರ್ಕತ್ಗಳು ನೋಡೋದು ಹಾಸ್ಟೆಲ್ ಹಾಕ್ಬೇಕು ಇವ್ರಿ. ಅಲ್ಲಿ ನೋಡ್ರಿ ಡ್ಯಾನ್ಸ್ ಮಾಡಕತ್ತ ನೋಡ್ರಿ ಆಟೋದ ಇವಾಗ ಕೇಳಲ್ಲಿ ಗೈಸ್ ನೋಡ್ರಿ, ನಾವು ಒಂದು ಹೊಸ ಫ್ರಿಜ್ ತಗೊಂಡಿವಿ. ಹೊಸದೇನಿಲ್ರಿ ನೋಡ್ರಿ ಗೈಸ್, ನಮ್ಮ ಫ್ರಿಜ್ ಬಂತು. ಅಕ್ಕಲ್ ನಮ್ಮ ದೋಸ್ತ ನಾಯ ಮಾಡ್ತಾನ. ಈ ಕಡೆ ಮಮ್ಮಿ, ಈ ಕಡೆ ಪಪ್ಪ, ಮತ್ತೆ ಈ ಕಡೆ ನಾ. ಹಲೋ, ಕಡದ ಫ್ರಿಜ್ ಇಲ್ಲಿ ನೋಡಕ್ಕೆ ಪಪ್ಪ ಈ ಕಡೆ ಫ್ರಿಜ್ ಚೆಕ್ ಮಾಡ್ತಾಳ. ಚೆಕ್ ಮಾಡ್ಲಿಕ್ಕೆ ಇನ್ನ ಇದು ತೊಳಿಬೇಕು ಎಲ್ಲ ಮಾಡ್ಬೇಕ್ರಿ. ಇಲ್ಲೇ ನಮ್ಮ ಬಾಜು ಬಿಲ್ಡಿಂಗ್ ಅವರು ಹೋಲಕತ್ತಾರ ಅಂತ ಕೊಟ್ಟಾರ ನೋಡ್ರಿ. ಇದಕ್ಕೆ ಎಷ್ಟಂದ್ರ ಅವ್ರು 5,000 ಅಂದ್ರು. ನಾವಂದ್ರ 4 ಮಾಡಿ ಕೆಸಿನ ತಗೊಂಡಿವಿ ನೋಡ್ರಿ. ತೊಯ್ದು ನೋಡ್ರಿ ಗಾಯ್ಸ್ ಹೆಂಗದ ಅಂತ. ಇದಕ್ಕೆಲ್ಲ ತೊಳಿಬೇಕು ಮಾಡ್ಬೇಕು. ಇವ್ಕ ಫುಲ್ಲಾಗ ಮಾಡ್ತಾರ. ಚಾಲು ಥಾಯಿ ಬೋಲ ನೋಡ್ರಿ ಗಾಯ್ಸ್ ಹೆಂಗದ. ಇನ್ನ ಚಂದ ಸಾಫ್ ಮಾಡ್ಬೇಕು ನೋಡ್ರಿ. ಮನಿ ಬಂದಾಗಿನ ಹಿಡಿದು ಎಕಡೆ ರೊಕ್ಕ ಹೋಲಕತ್ತಾವ, ಏನೇನ್ ಮಾಡ್ಲಕತ್ತಿ ಇಬ್ರಿಗೆ ಗೊತ್ತಾಗಲ್ಲ. ತಿಳಿಯಲ್ನು ಆಗ್ಯಾದ ನೋಡ್ರಿ. ಪಾಪ ಇವ್ರು ನಮ್ದು ಡೀಲರ್ ಅಂಕಲ್ ಸಂಜೀವ್ ಅಂಕಲ್ ಅಂತ ಕೇಸಿನ ಬಾಳ ಅಂದ್ರ ಬಾಳ ಒಳ್ಳೆಯವ್ರ. ನಮ್ಗೆ ಫುಲ್ ಹೆಲ್ಪ್ ಮಾಡಕತ್ತಾರ ನೋಡ್ರಿ. अंकल जी थैंक यू, आप इतना हेल्प कर रहे हो उसके लिए थैंक यू सो मच। तो भाड़ अंदर भाड़ पाप बहुत अच्छे, मतलब बहुत अच्छे। जब से आए ना हमारा ध्यान भी रख रहे हैं। वो बोलते हैं आप हिंदी में भी ब्लॉग्स बनाया करो, लेकिन क्या करूँ, हमारे सारे व्यूवर्स जो है हमारे फ्रेंड्स और हमारी फैमिली कन्नड़ा वाले, तो मैं क्या करूँ। सब लोग बोलते हैं कि हिंदी में ब्लॉग्स बनाया करके। देखेंगे कैसे आगे जाके बनाएंगे नहीं बनाएंगे, क्या करेंगे करके। फिलहाल तो अभी कन्नड़ में बना रही हूँ। सो आप सपोर्ट करना है, इसी तरह से प्यार मोहब्बत देना। सब लोगों ने सब्सक्राइब कर रखा है, लेकिन किसी को समझ में नहीं आता बोलते हैं। ನೋಡಮ್ ಈಗ ಹಾಕಿವಿದ್ರಾಗ ನೀರ್ ಇಟ್ಟಿವಿ ನೋಡಮ್ ಇನ್ನ ಏನೇನಂತ. ಈ ಕಡೆ ಎಲ್ಲ ಚಂದ ಬ್ಲಾಕ್ ಬ್ಲಾಕ್ ಕಾಣಿಸ್ತದೆ. ಅವ್ರಂದ್ರ ಚಂದ ಒರೆಸ್ರಿ ಅಂತಂದಾರ. ಸೊ ನೋಡಮ್ ಇವ್ರೇ ಕೊಡ್ಸಾರ, ಅಂಕಲೇ ಕೊಡ್ಸಾರ. ಏನೇನಾಗ್ತದೆ ನೋಡ್ರಿ. ಒಂದ್ ಸ್ವಲ್ಪ ಈಗ ಚಪಾತಿ ಮಾಡ್ಕೊಂಡ್ಬಿಟ್ರಿ. ಇನ್ನಗಳ ಹೊರಗೆ ಬಂದವ್ರಿಗೆ ಬೇಡ ಬೇಡ ಇಷ್ಟು ಚಪಾತಿ ಮಾಡ್ಕೊಂಡ್ಬಿಟ್ಟಿನಿ. ಇನ್ನೊಂದ್ ಸ್ವಲ್ಪ ಮೊಸರು ಅದ. ಇದೇನು ಅನ್ನ ಇತ್ತಲ್ರಿ, ಸ್ವಲ್ಪ ಒಂದ್ ಜರ ತೆಳಗ್ ಹೊತ್ಬಿಟ್ಟಿದ್ದು. ಇದಕ್ಕೆ ಈಗ ಏನ್ ಮಾಡ್ತೀನಿ, ಸ್ವಲ್ಪ ಎಗ್ ರೈಸ್ ಮಾಡ್ಕೊಂಡಿನಿ. ಈಗ 4 ತತ್ತಿ ತರ್ಸದ ಮಸಾಲೆ ಎಲ್ಲ ಇಟ್ಕೊಂಡಿನಿ. ಈಗ ಬೊಗಣ್ಯಾಗ ಈಗ ಎಣ್ಣೆನೂ ಗರಂ ಮಾಡ್ಕೊಂಡಿನಿ. ಪಟ್ ಅಂತ ಈಗ ನಾನು ಈಗ ಎಗ್ ರೈಸ್ ಮಾಡ್ಕೊತೀನಿ ನೋಡ್ರಿ. ಈಗ ನಾನು ತತ್ತಿ ಹೊಡ್ಕೊಂಡು ಹಾಕೊಂಡಿನ್ರಿ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಬಡಬಡದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಮಮ್ಮಿ ಎಗ್ ರೈಸ್ ಮಾಡ್ಲತ್ತ. ಈಗ ಎಗ್ ರೈಸ್ ರೆಡಿ ಐತ್ರಿ. ಸ್ವಲ್ಪ ಈಗ ಚಿಕನ್ ಸಾರು ಅದ. ಈಗ ಒಂದ್ ಸ್ವಲ್ಪ ಚಿಕನ್ ಸಾರು ಉಳ್ಕೊಂಡ್ಬಿಟ್ಟದ. ಒಂದಿಷ್ಟು ಚಿಕನ್ ಸಾರ, ಮತ್ತೊಂದು ಚಪಾತಿ, ಮತ್ತೊಂದು ಎಗ್ ರೈಸ್. ನಾನು ಎಗ್ ರೈಸ್ ತಿಂತೀನಿ. ಅದಕ್ಕೆ ಮತ್ತೆ ಎಗ್ ರೈಸ್ ಮಾಡ್ಬಿಟ್ರಿ. ಇದಕ್ಕೆ ಈಗ ಭಾಳ ಅಂದ್ರೆ ಭಾಳ ಕೆಲಸ ಅದ ರೀ. ಸಿಕ್ಕಾಪಟ್ಟೆ ಕೆಲಸ ಮಾಡವ ಈಗ ನೋಡ್ರಿ. ಸ್ವಲ್ಪ ಚಿಕನ್ ಸಾರು ಅದ, ಮತ್ತಂದ್ರೆ 1-2 ಪೀಸ್ ಉಳ್ದಾವ. ಮತ್ತಂದ್ರೆ ಎಗ್ ರೈಸ್ ಮಾಡ್ಕೊಂಡಿನಿ, ಮೊಸರು, ಮತ್ತೊಂದು ಚಪಾತಿ, ಉಪ್ಪೆಲ್ಲ ಇಟ್ಕೊಂಡಿವಿ, ನೀರೆಲ್ಲ. ಈಗ ಬಡಬಡ ಊಟ ಮಾಡ್ತೀವಿ. ನೋಡ್ಲಿಕ್ಕಿಂದು ಕೆಲಸ ಮಾಡೋದ ಸಣ್ಣತೆ. ಮನೆ ನಡೀತು. ನೀರೊಂದಿಲ್ಲ ಮುಂದೆ ಹಿಡಿದು ನೀರಿಗೊಂದು ಭಾಳ ಪ್ರಾಬ್ಲಮ್ ಆಗತ್ತೆ. ಇಲ್ಲ ಈಗ ನೀರು ಬಂದವ. ಈಗ ಮೋಟರ್ ಚಾಲು ಮಾಡಿ ಈಗ ಬಟ್ಟೆ ಹೋಗ್ಲಿಕ್ಕೆ ಈಗ ಒಂದು ಡಿಗ್ಗಿ ಭಾಂಡೆ ಅವ ರೀ. ಈಗ ಬಟ್ಟೆ ಇವಾಗ ನೀವು ಅಂದಿರಾಗ ರಾತ್ರಿ ಒಣಗಿಸ್ಬಿಡುತ್ತೆ. ಈಗ ಒಣಗ್ಸವ ಹಿಂಗೆ ಇಡ್ತೀವಿ, ಬಗಿಟ್ನಾಗ ಹಾಕಿ ಬೆಳಗ್ಗೆ ಒಣಗಿಸ್ತೀವಿ. ಅದ್ರ ಒಳಗಡೆ ಇಡಬೇಕಂತ ನೋಡ್ರಿ ಫ್ರೆಂಡ್ಸ್, ನಾ ಈಗ ಟ್ಯೂಷನ್ ಇದು ಬಂದಿವಿ. ಮಿಕ್ಕಿ ತಡ ಆಗ್ಲತ್ತ ನೋಡ್ರಿ. ಮಮ್ಮ ಇಲ್ಲಿ ಭಾಂಡೆ ತಿಕ್ಲತ್ತ ಇಲ್ಲ ಮಮ್ಮಿ. ಬಾಂಡೆ ತಿಕ್ಕಿ ಕಾರ್ಯಕ್ರಮಗಳು ನಡೆದಿದೆ ನೋಡ್ರಿ. ನಮ್ಗೀಗ ಒಂದು ಡಿಗ್ಗಿ ಭಾಂಡೆ ಅವರ ನೀರಿನ ಕಾಲಾಗ ತಿಕ್ಕಿದೆ. ಇದೆಲ್ಲ ಮುಂಜಾನೆ ಅಷ್ಟೊಂದು ನೀರೇನು ಬಂದಿದ್ದಿಲ್ಲ. ಸುಮ್ಮನೆ ಶಂತರ ನೀರು ಬೇಕು ಅನಿಸ್ತೀನ. ಈಗಿನ ಈಗ ಬಟ್ಟೆ ಮಿಕ್ಸಿ ಹಿಡ್ಕೊಂಡು ಮಾಡ್ಕೊಂಡು ಕೂಲರ್ ಎಲ್ಲ ತುಂಬಿ ಮಾಡಿ ಇಸ್ ಭಾಂಡ ತಿಕ್ಲಕತ್ತೀವಿ ನೋಡ್ರಿ. ಈಗ ಇಲ್ಲಿ ಒಂದು ಡಿಗ್ಗಿ ಭಾಂಡೆ ಅವ ಅಲ್ಲ, ಇಲ್ಲೊಂದು ಈಗ ಒಂದು 5 ಬೊಗಳಿ ತೊಳೆದಕ್ಕೆಸಿಂದ ಇಲ್ಲವ ನೋಡ್ರಿ. ಇನ್ನ ಕಟ್ಟಿ ಸಾಫ್ ಮಾಡ್ಬೇಕು, ಗ್ಯಾಸ್ ಸಾಫ್ ಮಾಡ್ಬೇಕು, ಇನ್ನ ಬೊಗಳಿ ಕೆಲಸ ಅವ. ನೀವು ಕೆಲಸ ಮಾಡು ಪಟ್ಟಂತ ಹೋಗ್ಕೆಸಲ್ಲ. ಪಪ್ಪ ಹೊರಗೆ ಹೋಗ್ಯಾರ, ನೀವು ಹೋಗ್ಕೆಸಂದ್ರೆ ಅದು ಹಿಟ್ಟೆ ಹೋಗೋಣ ರೊಕ್ಕ ತಗೋದು. ಪ್ಲೀಸ್ ಮಮ್ಮ, ಏನು ಸ್ವಲ್ಪ ಅದಾವು ಶಾಣೆ.
ನೋಡ್ರಿ ಈಗ ನಮ್ಮ ಅಣ್ಣ ಬಂದನು ನೋಡೋಮ ಏನು ತೊಂಬಂದನ ಅಂತ ಗೇವು ತಂದನ ಗೋಧಿ 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 ಆ ಕಡೆ ಈಗ ರೀ ನಾ ಕಿಚನ್ ಇಷ್ಟು ಚಂದ ಸಾಫ್ ಮಾಡ್ಕೊಂಡು ನೋಡಿ ಇಷ್ಟು ಚಂದನ ತೊಳ್ಕೊಂಡ ಮತ್ತಂದ್ರೆ ಈಗ ರೀ ಇದು ಗ್ಯಾಸ್ನ ನೋಡ್ರಿ ಗ್ಯಾಸ್ನು ಚಂದ ಸಾಫ್ ಮಾಡ್ಕೊಂಡೀನಿ ಎಲ್ಲ ಮಾಡ್ಕೊಂಡೀನಿ ಈ ಕಣ್ಣು ಎಲ್ಲ ಚಂದ ತೊಳ್ಕೊಂಡೀನಿ ಈಗ ಇಷ್ಟು ಭಾಂಡೆ ಇಟ್ಬಿಟ್ಟು ನೋಡ್ರಿ ಇವಿಷ್ಟು ತೊಳಿಲಿಕ್ಕಿದ್ದೀವಿ ನೋಡ್ರಿ ಕುಕ್ಕರ್ ಇವಿಷ್ಟು ಪ್ಲೇಟ್ ಇವಿಸು ಅಷ್ಟು ತೊಳಿಲಿಕ್ಕಿದ್ದು ನೋಡ್ರಿ ನಮ್ಮ ಸಂತೋಷ್ ಅವ್ರು ಎಷ್ಟು ಆಗ್ತದ ಅಷ್ಟು ಇದು ಫ್ರಿಜ್ ಕ್ಲೀನ್ ಮಾಡೋಕೆ ಕೋಶಿಶ್ ಮಾಡ್ಯಾರ್ರಿ ಬಟ್ ಇದ್ರಾಗ ಏನೇನು ಒಂದು ಸ್ವಲ್ಪ ಪ್ರಾಬ್ಲಮ್ ಏನಲ್ಲತ್ತಂದ್ರೆ ಇದು ಭಾಳ ಗರಮ್ ಆಗ್ಲಕತ್ತದ ನೋಡ್ರಿ ಈಗ ಫ್ರಿಜ್ಜು ತಣ್ಣಗೂ ಅನ್ಸಲಾಗ್ಯದ ಅದ್ರ ಬೇರೆ ಸ್ವಲ್ಪ ಗರಮ್ ಗರಮ್ ಅನ್ಸ್ಲಕತ್ತದ್ರಿ ಇದು ನೋಡಮ್ರಿ ನಾ ಏನಾಗ್ತದೆ ಇದ್ರಾಗ ಏನೋ ಕೂಲಿಂಗ್ನು ಆಗಲಾಗ್ಯದ ಅಷ್ಟು ಚಂದ ನೋಡಮ್ರಿ ಇನ್ನು ಏನೇನು ಆಗ್ತದೆ ಏನೇನು ಸುದ್ದಿ ಅಂತ ಕೇಸಿನ ಹೌದಿಲ್ಲ ಇದ್ರ ಕೂಲಿಂಗ್ ಅದು ಏನೂ ಆಗಲಾಗ್ಯದ್ರಿ ನಾ ಈಗ ಬಟ್ಟೆ ಇಲ್ಲಿ ಒಗದಿಟ್ಟಿನಿ ನೋಡ್ರಿ ಇಷ್ಟು ದೊಡ್ಡದ ಬಗೆಟ್ನಾಗ ಬಟ್ಟೆ ಇಟ್ಟೀನಿ ನೋಡಮ್ರಿ ನಾ ಏನೇನು ಆಗ್ತದ ನಮ್ಮ ಸಾಂಬಾರು ನೋಡ್ರಿ ಈಗ ಟ್ಯೂಷನಿಂದ ಬಂದಾರನ್ನಿಲ್ರಿ ಚಿಕ್ಕು ಹಿಟ್ಟು ತೊಗೊಂಬಂದಾನ ಇವ್ನಿಗೆ ಒಂದು ಸ್ವಲ್ಪ ಚಿಕನ್ ಸಾರು ಉದಿತ್ತು ಗರಂ ಮಾಡ್ಕೊಟ್ಟಿನಿ ಒಂದು ಚಪಾತಿ ಊಟ ಮಾಡ್ಕೊತ ಕೂತಾನ ಮತ್ತು ಇವ ಉಂಡು ಬಳಕೆ ಏನು ಮಾಡ್ತೀನಿ ಅಂದರೆ ಇಟ್ಟು ಸಾಮಾನಿಗೆ ಒತ್ತಾಟಿಟ್ಟು ಚಂದ ಕಸ ಗಿಸ ಹೊಡೆಸ್ಕೊಂಡು ಮನೆಗೆ ನಿವರ್ಸಿ ಫ್ರೆಶ್ ಅಪ್ ಆತೀನಿ ನೋಡ್ರಿ ನಾ ಇಷ್ಟು ಕೆಲಸ ಮಾಡಿದ್ರು ಮುಗಿಯಲೇ ಇದೆ ನೋಡ್ರಿ ಕೆಲಸ ಕಾರ್ಯಗಳಂತಾರಲ್ರಿ ಅವು ಮುಗಿಯ ಹೆಸರೇ ತಗೋಲಾಗ್ಯಾವ ಅದ್ರ ಬೇರೆ ಆ ಮನೆ ಬೇಕಿತ್ತು ಈ ಮನೆ ನಮಗೆ ಬ್ಯಾಡ ಬಿಟ್ಟದ ನೋಡ್ರಿ ಖರೆ ಖರೆ ಹೇಳ್ತೀನಿ ಬಂದಾಗಿ ನೋಡ್ರಿ ಒಟ್ಟ ರೊಕ್ಕ ನಿಂದ್ರಲ್ಲಾಗ್ಯಾವ ನೋಡಿ ಬರೀ ಖರ್ಚ ಬರೀ ಏನನ್ನ ಏನು ತೊಗೋದಿದ್ದು ಆಲತ್ತದ ಏನೇನೇನು ಮಾಡೋದೇ ಆಲತ್ತ ಏನೇನೇನು ಇಡೋದೇ ಆಲಕತ್ತದ ಇವತ್ತು ಅಣ್ಣದವ್ರು ಸ್ಕೂಲಿಗೆ ಹೋಗಿದ್ವಿ ಬೇರೆ ಬೇರೆ ಸ್ಕೂಲ್ನ ನೋಡಿದೆ ಇವ್ರಿಗೆ ಬೇರೆ ಸ್ಕೂಲ್ನಾಗ ಅಡ್ಮಿಷನ್ ಮಾಡ್ಬೇಕಂತ ಫೀಸ್ಗಳು ಕೇಳ್ಕೇಸಿನ ನಾವು ಗಪ್ಪ ಅದನೋ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೆ ಒಂದು 5,000 7,000 ಫೀಸ್ ಅಂದ್ರೆ ಎದಕ್ಕಂತಾರೆ ಹೇಳಿ ನೋಡಮ್ರಿ ಚಿಕ್ಕು ಮಿಕ್ಕುನ್ ಫೇಸ್ ಕೇಳ್ಕೆ ಸಿಂಗಪ್ಪ ಬಿಟ್ಟೆವನು ನೋಡಮ್ರಿ ನಾ ಏನೇನಾತ ಸಂತೋಷ ಅಂದ್ರೆ ಏನಾದ್ರು ಸೋಮವಾರ ದಿನ ಮತ್ತೆ ಕರ್ಕೊಂಬಂದ್ರೆ ಅವ್ರದ್ದು ಎಕ್ಸಾಮ್ ತೊಗೋತೀನಿ ಅಂದಾರ್ರಿ ನೋಡ್ಬೇಕು ಸೋಮವಾರ ದಿನ ಹೋಗಬೇಕು ಏನು ಮಾಡಬೇಕು ಏನು ಸುದ್ದಿ ಅಂತ ಕೇಸಿನ ರೊಕ್ಕನ್ನು ಎಲ್ಲ ಅರೇಂಜ್ ಮಾಡಬೇಕು ಮಕ್ಕಳ ಸಲುವಾಗೆಲ್ಲ ಮಾಡ್ಬೇಕಲ್ರಿ ಅವ್ರದೇ ನಮ್ದು ಆಸ್ತಿ ಪಾಸ್ತಿ ಅವರೇ ನಮ್ಮ ಜೀವನ ಅವರೇ ನಮ್ಮ ಪ್ರಪಂಚ ಎಲ್ಲ ಅವರೇ ಹರ ಅದಕ್ಕೆ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ ಅಂತ ಕೇಸಿಂದ್ರೆ ಹೋಗ್ಯಾರಿ ಬಂದು ಸ್ಯಾಲ್ರಿ ಎಲ್ಲ ಈ ಮನೆಗೆ ಖರ್ಚಾಗಿ ಹೋಗ್ಬಿಟ್ಟಾವ ಅವ್ರದ್ದು ಸೊ ಅವ್ರ ಅಡ್ಮಿಷನ್ ಸಲುವಾಗಿ ಎಲ್ಲರೂ ಏನಾರ ಮಾಡ್ಬೇಕಲ್ರಿ ಜುಗಾಡ್ ಮಾಡ್ಬೇಕಲ್ಲ ಮತ್ತು ಸ್ಯಾಲ್ರಿ ಬಂದಾಗ ಮತ್ತೆ ಅವ್ರಿಗೆ ಇವ್ರಿಗೆ ಕೊಡಬೇಕು ಭಾಳ ಹೈರಾಣ ನಡೆದ ನೋಡ್ರಿ ಈ ಮಂತದ್ದು ಸಿಕ್ಕಾಪಟ್ಟೆ ಹೈರಾಣ ಅಂದ್ರೆ ಹೈರಾಣ ಅದ ನೋಡ್ರಿ ನಮ್ಮದು ಸ್ವಲ್ಪ ತಲೆಯೊಂದು ಬ್ಯಾನಿ ಅಲ್ಲತ್ತ ನೋಡಮ್ಮ ಚಾ ಮಾಡ್ಲೇನಲ್ಲತ್ತೀನಿ ಒಂದು ಸ್ವಲ್ಪ ಚಾ ಮಾಡಿ ಕುಡಿತೀನಿ ನೋಡ್ರಿ ನಾ ಈಗ ವಾಪಸ್ಸೇ ಚಾ ಮಾಡ್ಲಕತ್ತಿ ನಾನು ಹೆಂಗೆ ಚಾ ಮಾಡ್ಬೇಕಂದಿದ್ದ ಹಾಲು ತರಿಸಿದ ಚಿಕ್ಕು ಕೈನಿಂತ ಸಂತೋಷ್ ಅವ್ರ ಫ್ರೆಂಡ್ ಬಂದಾರ ಅದಕ್ಕೆ ಈಗ ಚಾ ಮಾಡಕತ್ತೀನಿ ನೋಡ್ರಿ ನಾ ಈಗ ಚಾ ಚಂದ ಕುದಿಲಿತ್ತದ ಇದಕ್ಕೆ ಇದಕ್ಕೆ ಚಂದ ಕುದಿಲಿ ಒಂದ್ ಜರ ಆಮೇಲೆ ಸೋಸ್ತೀನಿ ಇದಕ್ಕೆ ನಾನೀಗ ಬಿಸ್ಕಿಟ್ ಮತ್ತಂದ್ರೆ ಇವು ಮನ್ ತಂದಿದ್ದಲ್ರಿ ಪಾಪಡ ಇವು ಇಟ್ಟಿ ನೋಡ್ರಿ ಇದ್ರಾಗ ಈಗ ಚಾ ಸಲುವಾಗಿ ನಾನು ಸಂತೋಷ ಅಣ್ಣ 3 ಮಂದಿ ಕಲ್ ಚಾ ಕುಡಿತೀವಿ ಇವರೆಲ್ಲ ಅವ್ರ ಹಳಿ ಫ್ರೆಂಡ್ಸ್ ಅವ ನೋಡ್ರಿ ಕರೋನಾಕಿಂತ ಫ್ರೆಂಡ್ಸ್ ಪೈಲಾ ಫ್ರೆಂಡ್ಸ್ ಅವ ಕರೋನಾ ಬಂತು ಎಲ್ಲೋರ್ದು ಜಾಬ್ಗಳು ಹೋಯ್ತು ನಾವು ಊರ್ ಸೈಡ್ ಬಂದೆ ಅವ್ರ ಊರಿಗೆ ಹೋಗ್ಬಿಟ್ರಿ ಎಲ್ಲರೂ ಬೇರೆ 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 ಕಡೆಗೆ ಆದ್ರು ಇಲ್ಲಾಂದ್ರೆ ಭಾಳ ಬೆಸ್ಟ್ ಫ್ರೆಂಡ್ಸ್ ಹೋಯ್ದ್ರು ಅವ್ರ ಆಫೀಸ್ನಾಗ ಎಲ್ಲರೂ ನನಗೆ ಅಕ್ಕ ಅಕ್ಕ ವೈನಿ ಅಂತ ಕರೀತಾರೆ ಎಲ್ಲರೂ ಇವ ಅಂತೂ ಅಣ್ಣ ಅಂತೂ ನಂಗೆ ದೀದಿ ಅಂತ ಕರೀತಾರೆ ನನಗೆ ಹುಡುಗಿಯರು ಎಲ್ಲರೂ ನನಗೆ ವೈನಿ ಅಂತ ಹುಡುಗರು ಎಲ್ಲರೂ ನನಗೆ ತಂಗಿ ಅಂದ್ರೆ ಅಂಬಿಕಾ ಅಂದ್ರೆ ಅಕ್ಕ ಅಂತ ಕರೀತಾರೆ ಎಲ್ಲರೂ ಸೊ ಈಗ ಮೊದಲು ಒಂದ್ಸಲ ಮನೆಗಿದ್ದಾಗ ಬಂದಿದ್ರು ಮತ್ತು ಈಗ ಬಂದಾರ ಅಣ್ಣ ಮನೆ ಚೇಂಜ್ ಮಾಡಿ ಒಂದನ್ನ ನೋಡ್ತೀನಿ ಅಂತ ಕೇಸಿನ ಸಂತೋಷ್ ಕರ್ಕೊಂಬಂದಾನ ಹಿಂಗದ ನೋಡ್ರಿ ಪ್ರೊಸೀಜರ್ ಈಗ ಬಡಬಡಿಗೆ ಚಾ ಕುದ್ದದ ಈಗ ಹಾಕ್ಕೊಡ್ತೀನಿ ರೀ ಅವ್ರಿಗೆ ಚಾ ಇಲ್ಲಿ ನೋಡ್ರಿ ನಮ್ ಚಿಕ್ಕು ನೋಡ್ರಿ ಏನೋ 50 ವರ್ಡ್ಸ್ ಬರ್ದಾನಂತ ನೋಡ್ರಿ अच्छा यहाँ पे देखो यहाँ पे 50 वर्ड से 1 से लेके देखो 50 तक ये भी हिंदी शब्द है वो भी मैंने 50 तक किया उसको खुद करने को बोलो ಮಿಕ್ಕು ಇನ್ನ ಎಷ್ಟೊತ್ತನ ಇನ್ನ ಎಷ್ಟೊತ್ತನ ಜಲ್ದಿ ಜಲ್ದಿ ಇಲ್ಲ ಮೂಗ್ ದಕ್ಕಿ ಹಾಕ್ತಾನ ಆಮೇಲೆ ಮಾಡ್ತಾನ ಜಲ್ದಿ ಮಾಡು ಈಗ ಅವನಿಗೆ ಸಿಕ್ಕದೆ ಈಗ ಅವನು 50 ವರ್ಡ್ಸ್ ಮಾಡ್ಬೇಕು ನೋಡ್ರಿ ಜಲ್ದಿ ಮಾಡು ಇನ್ನಾಗಲೇ ಸಂತೋಷ್ ಅವ್ರ ಫ್ರೆಂಡ್ ಬಂದಾರ ನೋಡ್ರಿ ಅವ್ರು ಹೋದಾರ ನೋಡ್ರಿ ಈಗ ಚಾ ನಾಷ್ಟ ಆಯ್ತು ಅವ್ರು ಹೋದ್ರು ಇಬ್ರು ಕಲ್ತ್ಕಿಸಿನ ಬಿಟ್ಟು ಬರ್ಲಕ್ಕೆ ಹೋಗ್ಯಾರ ಸಂತೋಷ್ ಅವ್ರಿಗೆ ಇಡ್ತಾನ ಇವರಿಬ್ರು ಒಂದು ಕೆಲಸ ಮಾಡತ್ತಾರ ನೋಡ್ರಿ ಆ ಮುಲಿಗೊಬ್ಬ ಈ ಮುಲಿಗೊಬ್ಬ ಕೂತಾರ ನೋಡ್ರಿ ಈಗ ನೋಡ್ರಿ ನಾನು ಬ್ಯಾಳಿ ಇಟ್ಟಿನಿ ನೋಡ್ರಿ ಅವ್ರಿಬ್ರು ಕಚ್ಚಾಡಕತ್ತಾರ ಅವ್ರ ಪಪ್ಪ ಅವ್ರಿಗೆ ಬೆದರ್ಸಕತ್ತಾರ ನೋಡ್ರಿ ನಾ ಈಗ ಬ್ಯಾಳಿ ಸಾರು ಇಟ್ಟಿನಿ ನೋಡ್ರಿ ಸಂತೋಷ್ ಅವ್ರಲ್ಲತ್ತಾರ ಅನ್ನ ಸಾರೇ ಮಾಡು ಅಂತ ಕೇಸಿಂದ ಈಗ ಅನ್ನ ಸಾರು ಮಾಡ್ಲಕತ್ತೀನಿ ಮತ್ತೆ ಇಲ್ಲಿಗ ಹುಣ್ಚಿಗನ್ನ ಇಟ್ಟಿನಿ ಪಾಪಡ್ ಕೂಡ ಅನ್ನ ಸಾರು ಉಣ್ತೀನಲ್ಲತ್ತಾರ ಉಪ್ಪಿನಕಾಯಿ ಹಚ್ಕೊಂಡು ಅದೇ ಮಾಡ್ತೀನಿ ನೋಡ್ರಿ ನಾವೀಗ ಮಾರ್ಕೆಟಿಗೆ ಬಂದಿ ನೋಡ್ರಿ ಟೈಮ್ ಎಷ್ಟಾಗ್ಯದ ಗೊತ್ತದ ರೀ 10:10 ಆಗ್ಲಕತ್ತದ ನೋಡ್ರಿ ಈಗ ತರಕಾರಿ ತಗೊಳಕ್ ಬಂದೀವಿ ನೋಡ್ರಿ ನಾವು ಮಾರ್ಕೆಟ್ ಮುಚ್ಚಲಕತ್ತದ ಈಗ ಬರೋರು ನಾವ್ರಿ
ಈಗ ಟಮಾಟೆ ತೊಗೊಂಡಿವಿ ನೋಡ್ರಿ. ಈಗ ಅಂಕಲ್ ಬಲ್ಲಿ ಲಾಸ್ಟ್ ಕಸ್ಟಮರ್ ನಾವೇ ಇದ್ದೀವಿ ತಗೊಂಡ್ ಕೇಸಿಂದ್ರ ಹೊಲತ್ತಿ ನೋಡಿ. ಫುಲ್ ಅಂದ್ರೆ ಫುಲ್ ಲೇಟ್ ಆಗ್ಯದ. ಎಲ್ಲರೂ ತರಕಾರಿದವ್ರು ಎಲ್ಲರೂ ಹೋಗ್ಯಾರ ನೋಡ್ರಿ. ಈಗ ನಾವೇ ಇದ್ದೀವಿ ನೋಡ್ರಿ ಒಂದ್ ಸ್ವಲ್ಪ ಜನ. ಈಗ ತಗೊಂಡೋಗ ಮ್ಯಾಲ ಇಬ್ರು ಅಣ್ಣದವ್ರ ಈಗ ಮೋಮೋಸ್ ತಗೋಲಕತ್ತಾರ ನೋಡ್ರಿ. ಈಗ ಅಣ್ಣದವ್ರ ಮೋಮೋಸ್ ತಿಲ್ಲತ್ತಾರ ನೋಡ್ರಿ ಇಬ್ರು. ಎಲ್ಲಿದ್ದೋ ಮಿಕ್ಕು ನೀ ಕಾಣಿಸಲಿ ಆಗಿದೆ ಮಮ್ಮ. ಮೋಮೋಸ್ ತಿನ್ನೋದ ಫುಲ್ ಬಿಸಿ ಹರಾರಿ ಈಗ ಅವ್ರಿಬ್ರು. ಆಗ ತಿನ್ರಿ ನೋಡ್ರಿ. ಈಗ ತರಕಾರಿ ತೊಗೊಲಕತ್ತಿ ನೋಡ್ರಿ. ಮತ್ತೀಗ ತರಕಾರಿ ತಗೋ ಕಾರ್ಯಕ್ರಮ ನಾ ನೋಡ್ರಿ. ಈಗ ಬ್ಯಾಳಿ ತಗೊಲ ಬಂದೀನಿ. ಕಡಲಿ ಬೇಳೆ. ಈಗ ಇವ್ರ ಡಿಸ್ಕಷನ್ ಮುಗಿಯಲಾಗ್ಯದ ನೋಡ್ರಿ. ಇವ್ರದೀಗ ನೋಡ್ರಿ ಡಿಸ್ಕಷನ್ ನೋಡ್ರಿ. ಎಲ್ಲಿ ಹೋದಲ್ ಬಂದೆಲ್ ರೋಡ್ ಮ್ಯಾಗ ಮನ್ಯಾಗ ಎಲ್ಲಿ ಬೇಕಾದ್ರೆ ಡಿಸ್ಕಷನ್. ಈಗ ನಮಗ್ ಬ್ಯಾಳಿ ರೀ. ನಮಗ್ ಹಗಲತ್ ಕೆಲಸ ಮಾಡಂದ್ರ ಮಾಡೋದಾಗಲ್ಲ ನೋಡ್ರಿ. ಈಗ ನಾವ್ ಬರೇ ರಾತ್ರಿನೇ ಕೆಲಸ ಮಾಡೋರು ನೋಡ್ರಿ. ಈಗ ಕಟ್ಲಕತ್ತಾರ ನೋಡ್ರಿ. ಡೋರಿ ಕಟ್ಟೋ ಅಂದ್ ಮುಂಜೆ ಹಿಡ್ದು ಬಡ್ಕೊಲಕತ್ತೀನಿ ಒಂದ್ ಸೌನ್. तो देखो गाइस, मैं अभी अपने मम्मी या तो भाई के साथ एक प्रैंक करने जा रहा हूँ. मतलब अभी रुको, मैं तुम्हें दिखाता हूँ. तो वो है एक प्रैंक. एक पानी का बोतल. आप सोचोगे पानी का बोतल बताओ तो ठीक है. ನೋಡಿ ಫ್ರೆಂಡ್ಸ್, ನಾವಿನ ಕಡೆ ಹೊರಗೆ ಹೋಗಿದ್ವಿಲ್ಲ ತರಕಾರಿ ತರ್ಲಕ್ಕಿದ್ದು. ಮಮ್ಮಿ ಮತ್ತಿದ್ದು ತೊಗೊಂಡು ಬಂದಲ್ಲ ಹಾಗಲ್ಕಾಯಿ. ಯಾಕೆ ತಂದಿನಂದ್ರೆ ನಿನ್ನೆ ಎಲ್ಲರಿಗೂ ಭಾಳ ಇಷ್ಟ ಆಯ್ತು. ಅದಕ್ಕೆ ವಾಪಸ್ ತಗೊಂಡು ಹೆಲ್ತಿಗೆ ಭಾಳ ಒಳ್ಳೇದದ ಅನ್ಕೇಸಿನ ಹೋಗೋ ಟೈಮ್ನಾಗ ಬ್ಯಾಳಿ ಇಟ್ಟು ಹೋಗಿದ್ದೀರಿ. ಈಗ ಬಂದ ಕೇಸನೆ ಬ್ಯಾಳಿ ಸಾರು ಮಾಡ್ಕೊಂಡಿನಿ. ಮತ್ತಂದ್ರೆ ಅನ್ನಕ್ಕೆ ಇಟ್ಟಿದ್ದೆ. ಈಗ ಹಾಗಲ್ಕಾಯಿ ತೋರ್ಕೊಳತ್ತೀನಿ. ಸೇಮ್ ಆಸ್ ಇಟ್ ಈಸ್ ತೋರಿಸ್ಬೇಕಂತ ತೋರ್ಸಲಾಗಿನ ಅಷ್ಟೇ, ಮತ್ತೇನಿಲ್ಲ. ಹಾಗಲ್ಕಾಯಿ ಇದು ಇಟ್ಬಿಡ್ತೀನಿ. ಬೆಳಗ್ಗೆ ಮಾಡ್ತೀನಿ. ಅದಕ್ಕೆ ಈಗೇನು ಮಾಡಲ್ಲ. ಈಗ ನಮ್ದು ಅಡುಗೆ ರೆಡಿ ಆಗ್ಯದ ನೋಡ್ರಿ. ಮಸ್ತ್ ನತ್ತೆಗ ಬಿಸಿ ಸಾರು ಮತ್ತಂದ್ರೆ ರೈಸ್. ಈಗ ಮತ್ತಿನ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇನ್ನ ಪಾಪಡವ ಇಲ್ಲೊಂದು 3 ಚಪಾತಿ. ಈಗ ಮಧ್ಯಾಹ್ನ ಊಟ ಮಾಡಿದಾಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ರು ಅದ. ಬರೀಗ ಎಲ್ಲರೂ ಕಲ್ತು ಊಟ ಮಾಡಾಮಂತ. ಈಗ ನಮ್ದು ಎಲ್ಲರದು ಊಟದ ಎಲ್ಲ ಇತ್ತು. ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇದೇ ರೀತಿ ನಿಮ್ಮ ಪ್ರೀತಿ, ಅಭಿಮಾನ, ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗೆ ಈಗ ನಾನು ಎಂಡ್ ಮಾಡ್ಲಕತ್ತೀನಿ. ನಿಮ್ಮೆಲ್ಲರಿಗೂ ಫ್ರಿಜ್ ಹಂಗೆ ಅನ್ಸುತ್ತೆ, ಸರಿಯಾಗದೆಲ್ಲ ಏನು ನನಗೆ ಎಲ್ಲರೂ ಹೇಳ್ರಿ. ನಾವೇ ದೊಡ್ಡ ಶ್ರೀಮಂತರೇ, ನಾವೇ ಎಲ್ಲ ಸೆಕೆಂಡ್ ಹ್ಯಾಂಡ್ ಸಾಮಾನುಗಳಿಗೆ ಖರೀದಿ ಮಾಡುತ್ತೀವಿ ಫಿರಲ್ಲ. ಯಾಕಂದ್ರೆ ಎಲ್ಲ ನೋಡಿ ಮಾಡಿ ನಡಿಬೇಕಾಗ್ತದಲ್ಲ. ಮತ್ತು ಭಾಳ ಜನ ಕಮೆಂಟ್ ಮಾಡಿದ್ರೆ ಅಕ್ಕ ತಂಗಿದ್ರು ರಾತ್ರಿ ಹೊತ್ತು ಬಟ್ಟೆ ಹಾಕಬೇಡ ಅಂತಂದ್ರಿ. ನಾ ರಾತ್ರಿಗೆ ಬಟ್ಟೆ ಹಾಕಂಗಿಲ್ಲ, ನಾ ಡೇದಾಗೆ ಹಾಕ್ತೀನಿ. ಡೋರಿ ಕಟ್ಟಿವಿ, ಬಟ್ ಈಗ ಬಟ್ಟೆ ಎಲ್ಲ ಇನ್ನು ಬಕೆಟ್ನಾಗೆ ತುಂಬಿಟ್ರಿ. ಬೆಳಗ್ಗೆ ಹಾಕ್ಬಿಡ್ತೀನಿ, ಹಂಗೆ ಒಗ್ದೀನಿ. ಸೊ ನಮ್ದೆಲ್ಲರದು ಊಟದು ಎಲ್ಲ ಇತ್ತು ನೋಡ್ರಿ. ಒಂದು ಅಗಣ ಒಂದು ಲೈಫ್ನ ಪ್ರಾಬ್ಲಮ್ಸ್ ನಡೆದಾವೆ ನೋಡ್ರಿ. ನಮ್ಮ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನನ್ನವರು ತನ್ನವ್ರು ಅನ್ಕೊಂಡು ಬದಕ್ ಬಾಬ್ರಿ. ಯಾಕಂದ್ರೆ 4 ದಿನ ಜೀವನದ ನಾವು ನಿಮ್ಮವರು, ನೀವು ನಮ್ಮವ್ರು ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಅವ್ರು 3 ಮಂದಿ ಪೂರಾ ಅಸ್ತವ್ಯಸ್ತ ಸ್ಥಾನದಾಗರ. ಅದಕ್ಕೆ ಮತ್ತು ಅವ್ರಿಗೆ ತೋರಿಸಲಾಗೀನಿ. ಮತ್ತು ನಿಮ್ಮೆಲ್ಲರಿಗೂ ನಾವು ನಾಳಿನ ಬ್ಲಾಗ್ನಾಗ ಸಿಗ್ತೀವಿ. ಎಲ್ಲರಿಗೂ ಬಾಯ್, ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ.